ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೂ ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ಬಿಗ್ ಬಾಸ್ ಕಡೆಯಿಂದ 3ನೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋದಲ್ಲಿ ಗಿಲ್ಲಿಗೆ ಕ್ಲಾಸ್ ತಗೋತಾ ಇದ್ದಾರೆ ನಮ್ಮ ಸುದೀಪ್ ಸರ್ ಅಂಡ್ ಕ್ಯಾಪ್ಟನ್ ರೂಮ್ಗೆ ಕೂಡ ಲಾಕ್ ಆಗ್ತಾ ಇದ್ದಾರೆ. ಏನಕ್ಕೆ ಎತ್ತಕತ್ತೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾತಾಡೋಣ ಬನ್ನಿ. ಅಂಡ್ ಅದಕ್ಕಿಂತ ಮುಂಚೆ ಇನ್ನಾರಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಲೈಕ್ ಮಾಡಿ. ಬನ್ನಿ ಇವಾಗ ಈ ಪ್ರೋಮೋ ರಿವ್ಯೂ ಮಾಡ್ಕೊಳ್ಳೋಣ. ಸೊ ಗೈಸ್, ಆಕ್ಚುಲಿ ನನಗೆಲ್ಲೋ ಅನ್ನಿಸ್ತಾರದು ಏನಂತಂದ್ರೆ ಗಿಲ್ಲಿನ ಬೇಕು ಅಂತ ಕುಗ್ಸೋ ಪ್ರಯತ್ನ ನಡೀತಾ ಇದೆ ಪ್ರತಿ ವಾರನೂ ಕೂಡ. ಅಂಡ್ ಸುದೀಪ್ ಅಣ್ಣನಿಂದ ನಾನು ನಿಜ ಈ ತರ ಎಕ್ಸ್ಪೆಕ್ಟೇಷನ್ಸ್ ಯಾವತ್ತೂ ಕೂಡ ಮಾಡಲಿಲ್ಲ. ಎಸ್ಪೆಷಲಿ ಯಾಕೆ ಒಬ್ಬನ ಮೇಲೆ ಕುಗ್ಸೋ ಪ್ರಯತ್ನ, ಯಾಕೆ ಬೇರೆಯವ್ರು ಯಾರು ಸಿಗ್ತಾ ಅಲ್ವಾ? ಐ ಥಿಂಕ್ ಹೌದು, ಗಿಲ್ಲಿ ಅವರು ಇವಾಗ ಏನ್ ಮಾಡ್ತಾರೆ ಅಂತಂದ್ರೆ ಕ್ಯಾಪ್ಟನ್ ಆಗಂತ ಟೈಮಲ್ಲಿ ನಾನು ವೈಸ್ ಕ್ಯಾಪ್ಟನ್ ಅಂತ ಹೋಗ್ಬಿಟ್ಟು ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಹೋಗ್ಬಿಟ್ಟು ಅವ್ರು ಮಲ್ಕೊಳ್ಳೋದು ಕೂತ್ಕೊಳ್ಳೋದು ಸ್ವಲ್ಪ ಮಾಡ್ತಾರೆ ಅಷ್ಟೇ. ಬಟ್ ಹಾಗಂತ ಅದನ್ನ ಲಾಕ್ ಮಾಡಿಸುವಷ್ಟು ದೊಡ್ಡ ಪನಿಷ್ಮೆಂಟ್ ಆಗಿದೆಯಾ? ಅಂಡ್ ಇಲ್ಲಿ ಏನಾದ್ರು ಹೇಳ್ತಾರೆ ಅಂದ್ರೆ ಕ್ಯಾಪ್ಟನ್ಗೂ ಮರ್ಯಾದೆ ಇಲ್ಲ, ಕ್ಯಾಪ್ಟನ್ ರೂಮ್ ಇರೋರ್ಗು ಮರ್ಯಾದೆ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ಆಕ್ಚುಲಿ ಗಿಲ್ಲಿ ಅದು ಒಂದ್ ಕಡೆ ನೋಡ್ತಾರೆ ತಪ್ಪಿದೆ. ಏನಂತಂದ್ರೆ ಲೈಕ್ ಕ್ಯಾಪ್ಟನ್ ರೂಮ್ ಹೋಗಿ ಲೈಕ್ ಆತರ ಕೂತ್ಕೊಳ್ಳೋದು ಲೈಕ್ ಮಲ್ಕೊಳ್ಳೋದು ಮಾಡಬಾರ್ದು. ಇಲ್ಲಿ ಸ್ಪಂದನ ಪಕ್ಕ ನೀವು ಅಬ್ಸರ್ವ್ ಮಾಡ್ತಾರೆ ಪೋಸ್ಟ್ ಅಲ್ಲಿ ಸ್ಪಂದನ ಪಕ್ಕ ಮಲ್ಕೊಂಡಿದ್ದಾರೆ ಕ್ಯಾಪ್ಟನ್ ರೂಮ್ ಅಲ್ಲಿ. ಅದು ಲೈಕ್ ಯಾಕಂದ್ರೆ ಒಳಗಡೆ ಪರ್ಮಿಷನ್ ತಗೊಂಡು ಒಳಗಡೆ ಹೋಗೋದು, ಬಟ್ ಮಲ್ಕೊಳ್ಳೋದಕ್ಕೆ ಲೈಕ್ ರೈಟ್ಸ್ ಇಲ್ಲ ಅಂತ ನನಗೆ ಅನ್ಸುತ್ತೆ. ಲೈಕ್ ಬಿಗ್ ಬಾಸ್ ರೂಲ್ಸ್ ಇರೋದು ಹಂಗೆ. ಅಂಡ್ ನಾನೇನ್ ಹೇಳ್ತಾ ಇದೀನಿ ಅಂತಂದ್ರೆ ಇದನ್ನ ಸುದೀಪ್ ಸರ್ ಇಲ್ಲಿ ಹೇಳುವಂಥದ್ದು ಏನಿತ್ತು, ಲೈಕ್ ಅವತ್ತೇ ಬಿಗ್ ಬಾಸ್ ಅವರು ಲೈಕ್ ಇಂಟರ್ಫಿಯರ್ ಆಗ್ಬಿಟ್ಟು ನೀ ಅಲ್ಲಿ ಮಲ್ಕೋಬೇಡ ಕಣಪ್ಪ ಅಂತ ಹೇಳ್ಬಿಟ್ಟು ಅಲ್ಲೇ ಹೇಳ್ಬೋದಿತ್ತಲ್ಲ. ಹೌದು, ಅವತ್ತಿನ ದಿವಸ ಹೇಳಿದ್ರೆ ಲೈಕ್ ಗಿಲ್ಲಿ ನಟ ನೆಕ್ಸ್ಟ್ ಟೈಮ್ ಹೋಗ್ತಾನೆ ಇಲ್ಲ. ಹಂಗ್ ನೋಡಂಗಿದ್ರೆ ನೀವು ಲಾಸ್ಟ್ ವೀಕ್ ಅಲ್ಲಿ ಮಂಜಣ್ಣ ರಜತ್ ಎಲ್ಲ ಬಂದ್ಬಿಟ್ಟು ಅಲ್ಲೇ ಮಲ್ಕೊಂಡಿದ್ರು ಕ್ಯಾಪ್ಟನ್ ರೂಮ್. ಆಮೇಲೆ ಹೋಗಿ ಎಬ್ಸಿದ್ದಾರೆ ಇವರು ಬಿಗ್ ಬಾಸ್ ಅವರು ಒನ್ ಡೇ ಆದ್ಮೇಲೆ ಬಿಗ್ ಬಾಸ್ ರೂಮ್ ಅಲ್ಲಿ ಮಲ್ಕೊಳಂಗಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಮಲ್ಕೊಂಡು ಅದೆಲ್ಲ ಮಾಡೋದಲ್ಲ. ಆ ಒಂದು ವಾರದಲ್ಲಿ ಲೈಕ್ ಯಾಕೆ ಸುದೀಪ್ ಸರ್ ಕ್ಲಾಸ್ ತಗೊಳ್ಳಿಲ್ಲ ಅವ್ರಿಗೆ. ಅಂಡ್ ಇವಾಗ ಯಾಕೆ ಬಂದು ಗಿಲ್ಲಿ ನಟ ಅವ್ರಿಗೆ ಕ್ಲಾಸ್ ತಗೋದು? ಈ ಗಿಲ್ಲಿ ನಟ ನಾನು ಫೇವರಿಸಮ್ ಮಾಡ್ಕೊಂಡು ಮಾತಾಡ್ತಾ ಇಲ್ಲ, ಬಟ್ ಏನಕ್ಕೆ ಈ ಪಾಯಿಂಟ್ ಈಗ ಯಾಕೆ ರೈಸ್ ಆಯ್ತು? ಲೈಕ್ ಬಿಗ್ ಬಾಸ್ ಅವ್ರು ಅವತ್ತರ ಇಂಟರ್ಫಿಯರ್ ಆಗ್ಬೋದಿತ್ತಲ್ಲ, ಈಗ ಯಾಕೆ ರೈಸ್ ಆಗ್ತದೆ ಅಂತ ನಮ್ಮ ಪಾಯಿಂಟ್ ಇಲ್ಲ. ಆಕ್ಚುಲಿ ಗೈಸ್ ತುಂಬಾ ಪಾಯಿಂಟ್ಗಳಿದೆ ಮಾತಾಡುವಂಥದ್ದು. ಕಳಪೆ ಕೊಟ್ಟಿದ್ದು ಯಾಕೆ ಗಿಲ್ಲಿ ಅವ್ರಿಗೆ, ಇಲ್ಲಾಂದ್ರೆ ಮೇನ್ ರೀಸನ್ ಅದೆಲ್ಲ ಬರ್ತಲ್ಲ. ಹೊಗಳೋದಂತೂ ಒಂದಿಲ್ಲ, ನನ್ಗೆ ಗೊತ್ತಿಲ್ಲ, ಎಪಿಸೋಡ್ ನೋಡಿ ಮಾತಾಡುವ. ಬಟ್ ಹಾಗಂತ ಕ್ಯಾಪ್ಟನ್ ರೂಮ್ಗೆ ಅವರು ಪರ್ಟಿಕ್ಯುಲರ್ ಹೋಗಿ ಮಲ್ಕೊಳ್ಳೋದ್ರಿಂದ ಲಾಕ್ ಮಾಡುವಷ್ಟು ದೊಡ್ಡ ಇಶ್ಯೂ ಏನಲ್ಲ. ಸೊ ಸುದೀಪ್ ಅಣ್ಣ ನಿಜಾನು ಹೇಳ್ತೀನಿ, ನನಗೆ ಬೇಜಾರಾಗ್ತದೆ. ಯಾಕಂದ್ರೆ ನೀವು ಹೌದು ನೀವು ಮಾತಾಡಿ ಎಲ್ಲಾ ಪಾಯಿಂಟ್ ಬಗ್ಗೆ ಮಾತಾಡಬೇಕು, ಅದಕ್ಕೆ ನಿಮ್ಗೆ ರೈಟ್ಸ್ ಇದೆ. ಬಟ್ ನಾನು ಹೇಳ್ತಿರೋದು ಏನಂತಂದ್ರೆ ಕ್ಯಾಪ್ಟನ್ ರೂಮ್ ಲಾಕ್ ಮಾಡಿಸಿ ಅವರೊಬ್ರು ಪರ್ಟಿಕ್ಯುಲರ್ ಟಾಪಿಕ್ ನ ಅವ್ರನ್ನ ಮೇಲೆ ಇಟ್ಕೊಂಡು ಅವ್ರು ಹೋಗ್ತಾರೆ, ಅವ್ರು ಮಲ್ಕೊಳ್ತಾರೆ, ಅದಕ್ಕೋಸ್ಕರ ಕ್ಯಾಪ್ಟನ್ ರೂಮ್ನೇ ಲಾಕ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಎಲ್ಲಿ ಸರ್ ಅದು ಏನ್ ಅರ್ಥ ಬರುತ್ತೆ ಹೇಳಿ? ಅದು ಆಕ್ಚುಲಿ ಕ್ಯಾಪ್ಟನ್ ರೂಮ್ ಅನ್ನೋದು ಜಸ್ಟ್ ಏನೋ ಒಂದು ನಮಗೆ ನನ್ನ ಪ್ರಕಾರ ಅದೇನು ಅಂತ ಇಂಪಾರ್ಟೆಂಟ್ ಏನು ಕೊಡೋದು. ಹಾಗಂತ ಕ್ಯಾಪ್ಟನ್ ಆದವರೆಲ್ಲ ಕಪ್ ವಿನ್ ಹಾಕೊಂಡು ಹೋಗ್ತಾರ ಇಲ್ಲ. ಒಂದು ರೆಸ್ಪೆಕ್ಟ್ ಸಿಗಬೇಕು ಕ್ಯಾಪ್ಟನ್ ಅನ್ನೋಂಗೆ, ಮನೇನ ನಿಭಾಯಿಸಬೇಕು, ಮನೆ ಕೆಲಸ ಯಾರ್ಯಾರು ಮಾಡಬೇಕು ಅಂತ ಅವರವರ ಒಂದು ಕಂಟ್ರೋಲ್ ಅಲ್ಲಿ ಇರ್ತಾರೆ, ಅದನ್ನ ಮಾಡೋದು ಓಕೆ. ನನ್ನ ಪ್ರಕಾರ ಕ್ಯಾಪ್ಟನ್ಶಿಪ್ ಏನಕ್ಕೆ ವಿನ್ ಆಗಿ ಕ್ಯಾಪ್ಟನ್ ಏನಕ್ಕೆ ಆಗ್ಬೇಕು ಅಂತಂದ್ರೆ ಒಂದು ವಾರ ಲೈಕ್ ನಾಮಿನೇಷನ್ ಇಂದ ಸೇವ್ ಆಗ್ತಾರೆ. ಆ ಒಂದು ಉದ್ದೇಶಕ್ಕೋಸ್ಕರ ಕ್ಯಾಪ್ಟನ್ ಆಗೋದು. ಈ ರೂಮ್ ಹೋಗಿ ಮನಿಕೊಳ್ಳೋದು ಇದೆಲ್ಲ ಏನು ಅಲ್ವೇ ಅಲ್ಲ, ಸಿಲ್ಲಿ ಅನ್ಸುತ್ತೆ ಅದು ರೂಮ್ ಅದು ಮಾಡಿರೋದು. ಸೊ ಮೇಜರ್ ಲೈಕ್ ನನ್ನ ಪ್ರಕಾರ ನಾಮಿನೇಷನ್ ಇಂದ ಸೇವ್ ಆಗೋದೇ ಒಂದು ಕ್ಯಾಪ್ಟನ್ ಆಗ ಅದೇ ಉದ್ದೇಶ ಇಟ್ಕೊಂಡೆ ಕ್ಯಾಪ್ಟನ್ ಆಗ್ತಾರೆ ಎಲ್ಲರೂ ಕೂಡ. ಅದು ಬಿಟ್ರೆ ರೂಮ್ ಅಲ್ಲಿ ಮಲಿಕಬೇಕು, ಅಲ್ಲಿ ಕೂತ್ಕೋಬೇಕು, ಅಲ್ಲಿ ರಾಜಯೋಗನ ಅನುಭವಿಸಬೇಕು ಅಂತ ಯಾರು ಕ್ಯಾಪ್ಟನ್ ಆಗಲ್ಲ. ಸೊ ದಟ್ ಅದನ್ನ ಮೈಂಡಲ್ಲಿ ಇಕ್ಕೋಬೇಕಾಯ್ತು. ಬಟ್ ಇಲ್ಲೆಲ್ಲ ಒಂದ್ ಕಡೆ ಗಿಲ್ಲಿ ಅವ್ರಿಗೆ ಯಾಕೆ ಪ್ರತಿ ವಾರನೂ ಇದೇ ಆಗ್ತಾ ಇದೆ, ಏನೋ ಟಾಪಿಕ್ ಎತ್ಕೊಂಡು ಲೈಕ್ ಟಾರ್ಗೆಟ್ ಆಗ್ತದೆ. ಅಂದ್ರೆ ಗಿಲ್ಲಿ ತಪ್ಪಿದೆ, ಇಲ್ಲಿ ತಪ್ಪಿಲ್ಲ ಅಂತ ಹೇಳ್ತಲ್ಲ. ಗಿಲ್ಲಿ ಅವ್ರಿಗೆ ಕ್ಲಾಸ್ ತಗೊಳ್ಳಿ ಅಂದ್ರೆ ನಾನು ಹೇಳ್ತಾ ಇರೋದು ಏನಂತಂದ್ರೆ ಬೇರೆ ಎಷ್ಟೊಂದು ಟಾಪಿಕ್ಗಳು ಇದಾವಲ್ಲ ಅದನ್ನು ಕೂಡ ಲೈಕ್ ರೈಸ್ ಮಾಡಬೇಕಿತ್ತು. ಸ್ಟಾರ್ಟಿಂಗ್ ಯಾಕೆ ಈ ಒಂದು ಪಾಯಿಂಟ್ ರೈಸ್ ಆಗ್ತದೆ ಅಂತ ಕ್ವಶನ್ ಮಾರ್ಕ್ ಉಳ್ಕೊಂಡ್ಬಿಟ್ಟಿದೆ ನಮ್ಗೆ ಇಲ್ಲಿ. ಸೊ ಒಟ್ಟಲ್ಲಿ ಗೈಸ್ ಏನ್ ಅನ್ಸುತ್ತೆ ನಿಮಗೆ? ಪರ್ಟಿಕ್ಯುಲರ್ಲಿ ನನಗೆ ಯಾಕೋ ಗಿಲ್ಲಿ ಅವ್ರನ್ನ ಕುಗ್ಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಅನಿಸ್ತದೆ ಪ್ರತಿ ವೀಕಲ್ಲೂ ಕೂಡ. ಯಾಕಂದ್ರೆ ಎನಿ ಟೈಮು ಹೌದು ಒಂದೊಂದು ಟೈಮಲ್ಲಿ ತಪ್ಪು ಮಾಡ್ತಾರೆ, ಇಲ್ಲ ಅಂತ ಹೇಳ್ತಲ್ಲ. ಯಾವ್ದು ಕ್ಲಾಸ್ ತಗೊಳ್ಬೇಕೋ ಅದು ಕ್ಲಾಸ್ ತಗೊಳ್ಳಿ, ನನಗೆ ಬೇಜಾರಿಲ್ಲ. ಬಟ್ ಕೆಲವೊಂದು ಇದು ಅನ್ನೆಸೆಸರಿ ಅಂತ ಅನ್ಸುತ್ತೆ ನನಗೆ. ಈ ಕ್ಯಾಪ್ಟನ್ ರೂಮ್ಗೆ ನೀವು ಹೋಗಿದ್ದೀರಾ, ನೀವು ಪಕ್ಕದಲ್ಲಿ ಮಲ್ಕೊಂಡಿದ್ದೀರಾ, ಐ ಥಿಂಕ್ ಅದು ಕೂಡ ಪರ್ಮಿಷನ್ ಸ್ಪಂದನ ಅವರೇ ಕೊಟ್ಟಿರೋದ್ರಿಂದ ಮಲ್ಕೊಂಡಿರ್ತಾರೆ. ಏನೊಂದು 1 hour ಮಲ್ಕೊಂಡಿರ್ತಾರೆ, 2 hour ನೈಟ್ ಎಲ್ಲ ಮಲ್ಕೊಂಡಿರಲ್ಲ ಅಲ್ವಾ, ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಮೇ ಬಿ ಅದು ಗಿಲ್ಲಿ ಅವ್ರಿಗೆ ಅದು ಬಂದಿದೆ, ನಾರ್ಮಲ್ ಆಗಿ ನ್ಯಾಚುರಲ್ ಆಗಿ ಬಂದಿದೆ, ತಪ್ಪು ಹೌದು ಹೇಳುವ. ಬಟ್ ಅದು ಬಿಗ್ ಬಾಸ್ ಅವರು ಇನ್ವಾಲ್ವ್ ಮಾಡ್ಬಿಟ್ಟು ಅವಾಗಲೇ ಗಿಲ್ಲಿ ನೀನು ಮಲ್ಕೊಳ್ಳೋಂಗಿಲ್ಲ, 10 minutes ಆಗ್ತದೆ, ಎದ್ದು ಆಚೆ ಹೋಗಿ ಅಂತ ಹೇಳ್ಬಿಟ್ಟು ಕ್ಯಾಪ್ಟನ್ ಮತ್ತೆ ಇವ್ರಿಗೆ ಗಂಭೀರವಾಗಿ ಒಂದು ವಾರ್ನ್ ಮಾಡಬೇಕಾಗಿತ್ತು. ಬಟ್ ಸುದೀಪ್ ಸರೇ ಡೈರೆಕ್ಟ್ ಆಗಿ ಬಂದು ಲಾಕ್ ಮಾಡುವಷ್ಟು ಅದು ಗಂಭೀರವಾಗಿ ಇಲ್ಲ ಅಂತ ಅನ್ಸುತ್ತೆ. ನಿಮ್ಗೆ ಅನಿಸ್ತಿಗೆ ಇದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಲಾಕ್ ಮಾಡಬೇಕಾ ಬೇಡವಾ, ಸೊ ಅದು ಕೂಡ ಕಮೆಂಟ್ ಮಾಡಿ. ಆ್ಯಂಡ್ ಇದಾಗಿತ್ತು ಗೈಸ್ ನಮ್ಮ ಒಂದು ಪ್ರೋಮೋ ರಿವ್ಯೂ. ಏನಿಸ್ತು ಕಮೆಂಟ್ ಮಾಡಿ. ಆ್ಯಂಡ್ 5:30 ಸರಿಯಾಗಿ ಲೈವ್ ಬರ್ತಾಯಿದೆ, ಬನ್ನಿ ಅಲ್ಲಿ ಕೂಡ ಈ ಒಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಇವನ್ನ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಗೈಸ್ ಮುಂದಿನ ನೋಡೋದಿಲ್ಲ, ಅಲ್ಲಿ ತನಕ ಬಾಯ್.